ಥ್ಯಾಂಕ್ ಯು ಸರ್. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಆಮೇಲೆ ಪ್ರತೀಕ್ಷಾ ಎಷ್ಟು ಮುದ್ದಾಗಿ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ರು. ಆಮೇಲೆ ಎಲ್ಲಾ ಡಾನ್ಸರ್ಸ್, ಆಲ್ ದ ಡಾನ್ಸರ್ಸ್, ಇಟ್ ವಾಸ್ ಅ ಫೀಸ್ಟ್. ಇದಕ್ಕಿಂತ ಒಳ್ಳೆ ಪ್ರಾರಂಭ ಸಾಧ್ಯನೇ ಇಲ್ಲ ಮಹಾಸಂಗಮಕ್ಕೆ ಅಂತ ಅನ್ಸ್ಬಿಡ್ತೇನೆ ನನಗೆ. ಅಂದ್ರೆ ಎರಡು ಕಲ್ಚರ್ಗಳ ಸಂಗಮ ಇದು. ಪಕ್ಕಾ ಭಾಂಗ್ಡಾ ಸಾಂಗ್ಗೆ ತುಂಬಾ ಚೆನ್ನಾಗಿ ಕನ್ಸೆಪ್ಚುಲೈಸ್ ಮಾಡಿದ್ಯಾ ರುದ್ರಮಾಸ್ಟರ್, ತುಂಬಾ ಚೆನ್ನಾಗಿ ಮಾಡಿದೀರಾ. ಆಮೇಲೆ ಇಡೀ ಸಾಂಗ್ ಅವರು ಒಂದು ಸಿಗ್ನೇಚರ್ ಸ್ಟೆಪ್ ಸೊಂಟದ ಮೇಲೆ ಕೈ ಇಟ್ಕೊಂಡು ಹಿಂಗ್ ಅಂತ ಇರ್ತಾರೆ. ಅದರಿಂದ ತಪ್ಪಿಸ್ಕೊಳ್ಳೋಕೆ ಯಾವ ಆಡಿಯನ್ಸ್ಗೂ ಸಾಧ್ಯನೇ ಇಲ್ಲ. ಸೊ ಅಷ್ಟು ಮುದ್ದಾಗಿ ಡಾನ್ಸ್ ಮಾಡಿದ್ರು ಅಂಡ್ ಬ್ಯೂಟಿಫುಲಿ ಕೊರಿಯೋಗ್ರಾಫ್ಡ್. ಡಾನ್ಸರ್ಸ್ ಎನರ್ಜಿ, ಆಮೇಲೆ ಸೂರಜ್ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಟ್ರಿ. ತುಂಬಾ ಥ್ಯಾಂಕ್ಸ್ ಸೂರಜ್. ವಾಟ್ ಅನ್ ಎಕ್ಸಿಟ್, ವಾಟ್ ಅನ್ ಎಕ್ಸಿಟ್. ಸಾರಿ, ವಾಟ್ ಅನ್ ಎಕ್ಸಿಟ್. ಓಕೆ, ವಾಟ್ ಅನ್ ಎಂಟ್ರಿ. ಯಾಕ್ರು ಎಲ್ರು ಸೂರಜ್ಗೆ ಅಷ್ಟು ಗೋಳೈಕೋತೀರಾ? ನನಗಂತೂ ಅವ್ನು ಕ್ಯೂಟ್ ಆಗಿ ಕಾಣಿಸ್ದ ಎಂಟ್ರಿ ಅಲ್ಲಿ. ಹೌದು, ಬಹಳ ಕ್ಯೂಟ್ ಆಗಿ ಕಾಣುತ್ತೆ. ನಂಗೆ ಈ ಇಂಟೈರ್ ಫ್ಯೂಷನ್ ಅಲ್ಲಿ ನಂಗೆ ಆನಂದನ್ ಎಕ್ಸ್ಪ್ರೆಷನ್ ಅಂಡ್ ಹಿಸ್ ಕಾನ್ಫಿಡೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತಪ್ಪ. ನನಗೆ ಥ್ಯಾಂಕ್ ಯು ಮ್ಯಾಮ್. ಸಚ್ ಅಮೇಝಿಂಗ್ ಕಾನ್ಫಿಡೆನ್ಸ್ ಆನಂದಗಿತ್ತು. ಇವಳು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಬಟ್ ಮೇಲ್ ಹೋದಾಗ ದಟ್ ಪ್ಲಾಟ್ಫಾರ್ಮ್ ಹ್ಯಾಡ್ ನಥಿಂಗ್, ಬರೀ ಹುಡುಗರು ಹಿಡ್ಕೊಂಡಿದ್ರು. ಆಯ್ತಾಡ್ ಅಷ್ಟೇ ಬಿದ್ರು. ದಟ್ ವಾಸ್ ದ ಎಕ್ಸಾಕ್ಟ್ ಎಕ್ಸ್ಪ್ರೆಷನ್ ನಂದಿದ್ದು. ಬಟ್ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಅಂಡ್ ಸೂಪರ್ಬ್ ಆಗಿ ಡಾನ್ಸ್ ಮಾಡಿದ್ರು. ಫುಲ್ ಎನರ್ಜಿ ಕಣೋ ಆನಂದ, ಸೂಪರ್ಬ್ ಎನರ್ಜಿ ಇತ್ತು. ರುದ್ರ ಮಾರ್ಕ್ಸ್ ಇಲ್ದಿದ್ವಾರ ಸೂಪರ್ ಆಗಿ ಮಾಡಿಸಿದೆ ಕಣೋ. ಈಗ ಏನ್ ಸಾಂಗ್ ಇದು? ಸುವಾಲಿ ನನ್ನ ಅಜ್ಜನ್ಯಾಜಿ. ಏನಂದ್ರೆ ಈ ಮಾಸ್ಟರ್ ನಿಜವಾಗ್ಲೂ ನಿಮ್ಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಅನ್ಕೊಂಡಿದ್ದೆ. ಯಾಕಂದ್ರೆ ಒಂದು ಹಬ್ಬ ನಡೀತು ಸ್ಟೇಜ್ ಮೇಲೆ ಮಾಸ್ಟರ್. ಅಂಡ್ ಯಾವ ಸಿನಿಮಾಗೂ ಕಮ್ಮಿ ಇರಲಿಲ್ಲ. ಏನು ಒಂದು 6 ನಿಮಿಷದಲ್ಲಿ ಲೈವ್ ಆ್ಯಕ್ಟಲ್ಲಿ ನಮಗೆ ಕೂತ್ಕೊಳ್ಳೋಕೆ ಆಗ್ತಿರಲಿಲ್ಲ. ಗೂಸ್ ಬಂಪ್ಸ್ ಬರ್ತಿತ್ತು ಆ ರಿಯಾಕ್ಷನು, ಆಮೇಲೆ ಆ ಫಾರ್ಮೇಷನ್ಸು. ಕೆಲವು ಟೈಮ್ ಮ್ಯೂಸಿಕ್ ಕಟ್ ಮಾಡಿದ್ದು, ಒಂದು ಜಾಗದಲ್ಲಿ ಎಲ್ಲರೂ ಆ್ಯಂಗಲಲ್ಲಿ ನಿಂತು ಬರೀ ಕೈಯಲ್ಲಿ ಮೂವ್ಮೆಂಟ್ ಮಾಡೋದು. ಎಷ್ಟು ವಿಷಯ ಇಟ್ಟಿದೆ ಅಂದರೆ ಹ್ಯಾಟ್ಸ್ ಆಫ್ ಟು ಯು ಮಾಸ್ಟರ್, ಹ್ಯಾಟ್ಸ್ ಆಫ್ ಟು ಯು. ಚೆನ್ನಾಗಿತ್ತು. ಮಾಸ್ಟರ್ ಪ್ಲೀಸ್. ರುದ್ರ ಫೈರ್ ಬ್ರ್ಯಾಂಡ್ ಇದು ಈ ಪರ್ಫಾರ್ಮೆನ್ಸ್, ಫೈರ್ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್, ಕ್ಯಾಚ್ ಪರ್ಫಾರ್ಮೆನ್ಸ್, ಸೂಪರ್, ಸೋ ಹ್ಯಾಪಿ. ಅಂದ್ರೆ ಇಬ್ರು ಎಂಟರ್ಟೈನ್ಮೆಂಟ್ 3 ಜನ, ವಾಟ್ ಅನ್ ಎಂಟರ್ಟೈನ್ಮೆಂಟ್, ವಾ. ಆಮೇಲೆ ನನಗೊಂದು ಡೌಟ್ ಬಂತು, ಈ ವೇಸ್ಟ್ ಹಾಕಿದ ಮೇಲೆ ಅದನ್ನ ಎತ್ಕೊಂಡು ನೀನು ಡೆಫಿನೆಟ್ ಆಗಿ ಮಾಡ್ತೀಯ ಅಂತ ಗೊತ್ತು. ಆ ಸ್ಟೆಪ್ ಬಂತು, ಆ ವೇಸ್ಟ್ ಹಂಗೆ ಇಟ್ಕೊಂಡು ಒಂದು ಮೂಮೆಂಟ್ ಸೆಟ್ ಮಾಡಿದಿಲ್ಲ. ಎಕ್ಸಲೆಂಟ್, ಸೂಪರ್ ಥಾಟ್. ಥ್ಯಾಂಕ್ ಯು ಚಿನಿ ಮಾಸ್ಟರ್. ಓಕೆ, ಸೊ ಪಂಚೆ ಸ್ವ್ಯಾಕ್ ಸೂಪರ್ ಆಗಿತ್ತು ಅಂತ ಹೇಳಿದ್ರು ನಮ್ಮ ಚಿನಿ ಮಾಸ್ಟರು. ಅಂಡ್ ಜಗ್ಗೇಶ್ ಸರ್, ಇವ್ರ ಬಗ್ಗೆ ನಾನು ಹೇಳಲೇಬೇಕು. ಬೆಳ್ತಂಗಡಿಯ ಪ್ರತೀಕ್ಷಾ ನರ್ಸ್ ಟ್ರೈನಿಂಗ್ ಅಲ್ಲಿ ಅವರು ಓದ್ತಾ ಇದ್ದಾರೆ ಸರ್. ಆಮೇಲೆ ಇವರು ನಮ್ಮ ಉತ್ತರ ಕರ್ನಾಟಕ ರಾಯಚೂರಿನ ಪ್ರತಿಭೆ. ವೃತ್ತಿಯಲ್ಲಿ ತರಕಾರಿ ಮಾರ್ಕೊಂಡು ಜೀವನ ಮಾಡಿಕೊಂಡು ಹಾಗೆ ಡಾನ್ಸ್ನ ಪ್ಯಾಷನ್ ಆಗಿಟ್ಕೊಂಡು ಈ ವೇದಿಕೆಗೆ ಎಂಟ್ರಿ ಕೊಟ್ಟಂತಹ ಪ್ರತಿಭೆ ಸರ್. ಸೂಪರ್. ತರಕಾರಿ ಮಾಡ್ತೀಯ ಮಗನೇ ನೀನು, ಮಾಡ್ಕೊಂಡು ಇವೆಲ್ಲ ಡ್ಯಾನ್ಸ್ ಕಲ್ತ್ಕಂತೀಯ ನೀನು. ನೋಡಪ್ಪ ಹಂಗೆ ಇವೆಲ್ಲ ಋಣಾನುಬಂಧ ಎಲ್ರಿಗೂ ಬರೋದಿಲ್ಲ ಕಲೆ. ನೀನು ಒಂದು ತರಕಾರಿ ಮಾರ್ಕೊಂಡು ನಿನ್ನ ವೃತ್ತಿ ಬದುಕಲ್ಲಿ ಇವತ್ತು ನೀನು ಹಿಂಗೆ ಬೆಳೆದಿದ್ಯಾ ಅಂದರೆ ನಿಜವಾಗೂ ಶಾರದೆಗೆ ನೀನೆಲ್ಲೋ ಒಂದು ಕಡೆ ಇಷ್ಟ ಆಗಿದ್ಯಾ. ಇವನಲ್ಲಿ ಏನೋ ಒಂದಿದೆ ಅಂತ ಅಂದ್ಬಿಟ್ಟು ಯಾವತ್ತೂ ಒಂದು ಚೆನ್ನಾಗಿ ತಿಳ್ಕೊ. ಕಾಡ್ಗಿಚ್ಚು ಆಗೋದನ್ನ ನೋಡ್ತಾರೆ ಎಲ್ಲರೂ, ಎಲ್ಲ ಆರಿಸ್ತಾರೆ ಗೊತ್ತಾ, ಬೆಂಕಿನ ಫ್ಲೈಟಲ್ಲೆಲ್ಲ ನೀರು ಹಾಕ್ಬಿಟ್ಟು ಆರಿಸ್ತಾರೆ ಗೊತ್ತಾ. ಆದರೆ ಅದು ಶುರು ಆಗಿರೋದು ಎಲ್ಲಿ ಗೊತ್ತಾ, ಒಂದು ಸಣ್ಣ ಕಿಡಿಯಲ್ಲಿ. ಹಂಗೆ ನೀನು ನಿಮ್ಮ ಊರಲ್ಲಿ ತರಕಾರಿ ಮಾರೋ ಒಂದು ಸಣ್ಣ ಕಿಡಿ ಮುಂದೆ ಒಂದು ದೊಡ್ಡ ಕಾಡ್ಗಿಚ್ಚು ಆಗ್ಬೋದು. ಯಾರು ಗೊತ್ತು, ಯಾರು ತಡೆಯೋಕ್ಕಾಗ್ತದೆ. ವಂಡರ್ಫುಲ್. ಆ ಹೆಣ್ಮಗಳಿಗೂ ನರ್ಸ್ ಟ್ರೈನಿಂಗ್ ಮಾಡ್ತಿದ್ದಾಳೆ, ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗಮ್ಮ. ನೋಡ್ಕೊಂಡು ಇಂಜೆಕ್ಷನ್ ಕೊಡು, ಭಾಳ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಬಾ, ಒಳ್ಳೇದಾಗಲಿ. ಬಟ್ ಅವಳು ನೋಡೋಕೆ ನರ್ಸ್ ಟ್ರೈನಿಂಗ್ ಥರ ಕಾಣ್ತಿಲ್ಲ, ಯಾವುದೋ ಸಣ್ಣ ಪಾಪು ಇದ್ದಂಗಿದೆ ಅದು. ನನಗೂ ಅದೇ ಡೌಟ್ ಬಂತು. ನನ್ನ ಪಲ್ಸ್ ರೇಟ್ ನೋಡಿ ಮೇಡಮ್, ಕರೆಕ್ಟ್ ಆಗಿದೆ ಅಂತ. ಇನ್ನು ಓದ್ತಾ ಇದ್ದೀರಾ ಹಂಗಾರೆ ಗೊತ್ತಾಗಲ್ಲ. ಆಮೇಲೆ ಈ ಥರ ಟ್ರೈನ್ ಮಾಡ್ತಾರಲ್ಲ ಅವ್ರಿಗೆ ವಿಶೇಷವಾದಂಥ ಜ್ಞಾನ ಅವ್ರಿಗೆ ಇರಬೇಕು ಮಾಸ್ಟರ್ಗಳಿಗೆ. ಹ್ಯಾಟ್ಸ್ ಆಫ್. ಭಾಳ ಸಣ್ಣ ಪ್ರಾಯ. ಎಷ್ಟು ವಯಸ್ಸು ತಮಗೆ? 26 ಸರ್. ಹೌದಾ? ನೀವು ಯಾರ ಹತ್ರ ಡ್ಯಾನ್ಸ್ ಕಲ್ತಿದ್ದು? ನಮ್ಮ ಮೋಹನ್ ಮಾಸ್ಟರ್ ಅಂತ. ಓ ಮೋಹನ, ನಮ್ಮ ಮೆಂಟರ್ ಮೋಹನ್ ಮಾಸ್ಟರ್. ಅವನು ಯಾರು ಗೊತ್ತೇನೋ? ಅವನು ನನ್ನ ಅಳಿಯ ಕಣೋ. ಅವನು ಮೋಹನ ಯಾರು? ಅವನು ನನ್ನ ಹತ್ರ ಬ್ಲಡ್ ರಿಲೇಟಿವ್. ಅವನು ಮೋಹನ್ ಮಾಸ್ಟರ್. ಚಪ್ಪಾಳೆ ಬರ್ಬೇಕು ಮೋಹನ್ ಮಾಸ್ಟರ್ಗೆ. ಅವನು ಒಬ್ಬ ನಮ್ಮ ವಂಶಿಕನೇ. ನಮ್ಮ ತಾತ ಅವರಿದ್ರಲ್ಲ, ತಾತನ ಕಸಿನ್ಸ್ಗಳು ಮಕ್ಕಳು ಪರಂಪರೆಯವರೆಲ್ಲ. ಇವತ್ತು ನಾನು ಅವನಿಗೆ ಅದನ್ನೇ ಹೇಳ್ತಾ ಇದ್ದೆ ಇಲ್ಲಿ ಬಂದಾಗ. ನಾನು ಹುಟ್ಟಿದಾಗ ಆ ಮನೆಯಲ್ಲಿ ತೊಟ್ಲು ಕಟ್ಟಿ ಆಡಿಸಿದ್ದ ನಮ್ಮ ತಾತ ನಮ್ಮ ಅಜ್ಜಿ. ಆ ಮನೆ ನಿಮ್ಮ ಹತ್ರ ಐತಲ್ಲ, ಅವ್ರು ಮಾತಾಡಿಸ್ಬಿಟ್ಟು ನಾನು ಕೊಡ್ಸಯ್ಯ ಅದನ್ನ. ಅಲ್ಲೆಲ್ಲ ನಾನು ಸಣ್ಣ ಹುಡುಗನಲ್ಲಿ ಆಡಿ ಬೆಳೆದಂಥದ್ದು. ನಮ್ಮ ಅಜ್ಜಿ ಚಟ್ನಿ ಎಲ್ಲ ತಿರುವಿ ಆ ಒಲೆ ಮುಂದೆನೆ ಬೇಯಿಸಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಕೊಡೋವಳು. ಆ ಮನೆ ಇವತ್ತು ಇವ್ರ ಕೈನಲ್ಲಿದೆ. ಅದು ನಾನು ಅದನ್ನೇ ಮಾತಾಡ್ತಾ ಇದ್ದೆ ಅವ್ರಿಗೆ.
ಹೇಳ್ಬಿಟ್ಟು ನಂಗೆ ಕೊಡ್ಸು ಅಂತ ಹೇಳಿದೆ. ನಮ್ಮ ಹುಡುಗ ಅವನು. ಎಷ್ಟು ಜನ ಹುಡುಗರು ಬಂದಿದ್ದಾರೆ ನೋಡಿ ನಮ್ಮ ಹಳ್ಳಿ ಕಡೆಯಿಂದ, ಪಾಪ ಸಕ್ಸಸ್ಫುಲ್ ಆಗಿ. ಹ್ಯಾಟ್ಸ್ ಆಫ್ ಕಣ, ನಿನಗೆ ಖುಷಿ ಆಯ್ತು. ಥ್ಯಾಂಕ್ ಯು ಮಾಮ. ಜಗ್ಗೇಶ್ ಸರ್ ಇವತ್ತು ಇಡೀ ಇಂಡಿಯಾ ಸಲಾಂ ರಾಕಿ ಬಾಯ್ ಸಾಂಗ್ ಹೆಜ್ಜೆ ಹಾಕ್ತಿದ್ದಾರೆ ಅಂದ್ರೆ ಅದು ಕೊರಿಯೋಗ್ರಾಫರು ನಮ್ಮ ಮೋಹನ್ ಮಾಸ್ಟರ್. ಅವ್ರು ಎಷ್ಟು ಹಂಬಲ್ ಆಗಿದ್ದಾನೆ ಅವನು ಅಂದ್ರೆ, ಏನ್ ಮಾಡ್ಕೊಂಡಿದ್ಯೋ ಅಂದ್ರೆ ಏನೋ ಡ್ಯಾನ್ಸ್ ಗಿನ್ಸ್ ಮಾಡ್ತೀನಿ ಮಾಮ ಅಂತ ನನಗೆ ಹೇಳೋದೇ ಇಲ್ಲ, ಏನೋ ಬಾಯಿ ಬಿಟ್ಟು ಏನೋ ಹೇಳೋದೇ ಇಲ್ಲ ಅಂತಾನೆ. ನನಗೆ ಇವತ್ತು ಆ್ಯಕ್ಚುಲಿ ಇಲ್ಲಿ ತುಂಬಾ ಪಶ್ಚಾತ್ತಾಪ ಆಯಿತು. ನಾವು ಯಾರ್ಯಾರಿಗೋ ಕರೆದು ಕೆಲಸ ಕೊಡ್ತೀವಲ್ಲ, ಇವೆಲ್ಲ ನಮ್ಮ ಬ್ಲಡ್ ರಿಲೇಟಿವ್ ಇವರೆಲ್ಲ ಇಷ್ಟು ಸಾಧನೆ ಮಾಡಿದ್ದಾರೆ, ನಾನು ಇವ್ರನ್ನೆಲ್ಲ ಬಳಸ್ಕೊಂಡಿಲ್ವೇ ಅಂತ ನನಗೆ ಆ್ಯಕ್ಚುಲಿ ದುಃಖ ಆಯಿತು. ನನಗೆ ಡೇ ಹೋಗೋ, ನನ್ನ ಪ್ರೊಡಕ್ಷನ್ ಯಾವ್ದು ಮಾಡೋದು ನೀನೇ ಮಾಡುವಂತೆ, ಹೋಗ ನಾನೇ ಮಾಡುವಂತೆ. ಅಂಡ್ ಒನ್ಸ್ ಅಗೇನ್ ಮೋಹನ್ ಮಾಸ್ಟರ್. ಅಂಡ್ ನಾವು ಹೇಳಬೇಕು, ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದಲ್ಲಿ ಇಂಥ ಕ್ವಾಲಿಟಿ ಡಾನ್ಸ್ ನಮ್ಮ ಡಾನ್ಸರ್ಸ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಇಬ್ರು ಮೆಂಟರ್ಸ್ ಕಾರಣ. ಅದಕ್ಕೆ ನಮ್ಮ ಸಂತು ಮಾಸ್ಟರ್ ಅಂಡ್ ಮೋಹನ್ ಮಾಸ್ಟರ್ ಬರಲಿ ಚಪ್ಪಾಳೆ. ನಮಗೆ ಈ ಮಾಸ್ಟ್ರು ಬಂದ್ಮೇಲೆ ಡ್ಯಾನ್ಸ್ಗಳೆಲ್ಲ ಬಂದಿದ್ದು, ದೇವ್ರ ಸತ್ಯವಾಗ್ಲಿ ಹೇಳ್ತೀನಿ. ಅದಕ್ಕೆ ಮುಂಚೆ ಪ್ರಮಾಣವಾಗೂ ಡ್ಯಾನ್ಸೇ ಇರಲಿಲ್ಲ. ಇಲ್ಲಿಂದ ಆ ಕಡೆ ನಡ್ಕೋಬಾ, ಅಲ್ಲಿಂದ ಇನ್ನು ನಡ್ಕೋಬಾ, ಆ ಮರದಡ್ಡಿ ಕೂತ್ಕೋ, ಮೇಲಿಂದ ಒಂದು ಕ್ಯಾಮ್ರಾ ಹಾಕು, ಹಿಂಗೆ ತಳ್ಬಿಡು, ಹೋಗ್ಬಿಡು, ಓಡ್ಬಾ, ತಪ್ಕೊಬಿಡು, ಎರಡು ಮುತ್ಕೊಬಿಡು, ಆ ಸಾಂಗ್ ಮುಗಿದೋಯ್ತು ಇವ್ರೆ, ನಮಸ್ಕಾರ, ಭಾಳ ಚೆನ್ನಾಗಿ ಬಂತು ಸಾಂಗು ಅಂತ ಇದ್ದಿದ್ದು ನಾವು ನೋಡಿದ್ದು ಪ್ರಮಾಣವಾಗ್ಲು. ಅದ್ರಲ್ಲಿ ಏನು ಅಂತಂದ್ರೆ ಪಾಪ ಈ ಮಕ್ಕಳಿಗೆ ನರ್ಸರಿ ರೈಮ್ ಹೇಳ್ಕೊಡ್ತಾರೆ ಗೊತ್ತಾ, ಜಾನಿ ಜಾನಿ ಎಸ್ ಪಾಪ ಹೂ ಪಾಪ ಹೂ ಪಾಪ ಅಂತ ಹೇಳ್ತಾವಲ್ಲ ಹಾಡು, ಹಂಗೆ ಹೀರೋಯಿನ್ಗಳು ಅವಾಗ ಮಾಡ್ಬೇಕಾಗಿತ್ತು. ಯಾವ್ದಾರು ಹಳೆ ಹಾಡು ಹಾಕಿದ್ರೆ ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಇದೇ ಡ್ಯಾನ್ಸು, ಇದು ತೆಗಿಯಕ್ಕೆ 25 ದಿನ ಬೇಕಾ? ಒಂದ್ ದಿನದಲ್ಲಿ ಮುಗಿದೋದು. ಜ್ಯೋತಿ ಲಕ್ಷ್ಮಿ ಹಾಕು, ಅವ್ರಿಗೆ ಹೇಳ್ಬಿಡ್ತೀನಿ ಕೇಳು ಮಾಸ್ಟ್ರೆ, ಕರೆಕ್ಟ್ ಆಗಿ ಹೇಳಿ. ಅವಾಗ ಅವ್ರಿಗೆ ಲಿರಿಕ್ಸ್ ಬರ್ತಾ ಇರ್ಲಿಲ್ಲ, ಬರೀ ಬಾಯಿ ಎಲ್ಲಾಡ್ಸ್ ಡೌ ಮಾಡೋರು ಅವ್ರು ಆ ಕಾಲದಲ್ಲಿ, ಜ್ಞಾಪಕ ಇದೆಯಾ? ಭಾರಿ ಸಾರಿ ಅವರು ನಾನು ಹೇಳ್ಬಿಟ್ಟು ಜ್ಯೋತಿಲಕ್ಷ್ಮಿ ಜಯಮಾಲಿಗೆ ಹೇಳಿದೆ ಹಾಡಮ್ಮ, ಅದೆಲ್ಲ ವರಾದ್ ಮಾಸ್ಟರ್ ಅದಂತ ರಾದು, నేను ABCD చెప్పేస్తాను. ಸರಿ, ನಾನೇ ಇದ್ದೀನಲ್ಲ ಪಕ್ಕದಲ್ಲಿ, ನಾನು ನಿಂತ್ಕೊಂಡು ನೋಡಿವೆ.